ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬಂದು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರು ಪೌರ್ಣಮಿ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ಯಾವ ದೇವಸ್ಥಾನ ಅಂದರೆ ಆಬ್ವಿಯಸ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನಾನು. ಸೊ ಅದಕ್ಕೂ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮಳೆ ಬರ್ತಿದೆ ಸ್ವಲ್ಪ ಲೈಟಾಗಿ. ಸೊ ಟೂ ವೀಲರಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಚರಿ ಇರೋ ಕಾರಣ ಕಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ರಘು ಕಾರ್ನ ಅದೇ ಕವರ್ ಹಾಕಿರ್ತಾರೆ ಅದು ರಿಮೂವ್ ಮಾಡ್ತಿರ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗೆ ನಿಮ್ಮ ಜೊತೆ ಮಾತಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾರ್ಮಲ್ ಆಗಿ ಪೂಜೆ ವಿಡಿಯೋ ಎಲ್ಲ ಏನೂ ಮಾಡಿಲ್ಲ ನಾನು. ಸೊ ಬನ್ನಿ ಯಾವ ಥರ ಪೂಜೆ ಮಾಡಿದೆ, ಸಿಂಪಲ್ಲಾಗಿ ಏನು ರಂಗೋಲಿ ಹಾಕಿದ್ದೆ ಅಂತ ತೋರಿಸ್ತೀನಿ. ಸೊ ಇವತ್ತು ನಾನು ಈ ಥರ ಪೂಜೆ ಮಾಡಿದ್ದೆ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ, ಪಾರಿಜಾತ ಹೂವಿನಿಂದನೇ ಜಾಸ್ತಿ ಈ ನಡುವೆ ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ ಅಮ್ಮ ಎಷ್ಟು ಕಳಕಳೆಯಿಂದ ಕಾಣಿಸ್ತಾ ಇದ್ದಾರೆ. ಸೊ ಇವತ್ತು ಗುರು ಪೌರ್ಣಮಿ ಆಗಿದ್ದರಿಂದ ಸಾಯಂಕಾಲದ ಪೂಜೆ ಎಲ್ಲ ಮುಗೀತು. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹಂಗೆ ರೆಡಿ ಆಗಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಸಿಗ್ತೀನಿ ನಾನು ನಿಮಗೆ. ಸೊ ನಾರ್ಮಲ್ ಸ್ಟೆನ್ಸಿಲಲ್ಲಿ ನಾನು ಇವತ್ತು ಈ ಥರ ರಂಗೋಲಿ ಹಾಕಿದ್ದೆ. ಚರಿ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಅಳಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಪ್ಲೀಸ್ ಇಗ್ನೋರ್ ಮಾಡಿ. ಹಾಯ್. ಸೊ ಎಲ್ಲಿರಪ್ಪ ದೇವಸ್ಥಾನ? ಅದು ವಸಂತಪುರ ಸಾಯಿಬಾಬಾ ದೇವಸ್ಥಾನ, ತ್ಯಾಗರಾಜ ನಗರ ಅಂತ ಹೇಳಲ್ಲ ರಘು? ಸರಿ ಆಯಿತು. ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡೋಣ. ಸಾಧ್ಯ ಆದರೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. ರಶ್ ಇತ್ತು ಅಂದರೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ದೇವಸ್ಥಾನದಲ್ಲಿ ರಶ್ ಅಂತ. ಆ್ಯಕ್ಚುಲಾಗಿ ನಾವು ಇವತ್ತು ಹೋಗಬೇಕು ಅಂದ್ಕೊಂಡಿದ್ದು ತ್ಯಾಗರಾಜ ನಗರಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ. ಬಟ್ ರೆಗ್ಯುಲರಾಗಿ ರಘು ಹೋಗೋವಂಥದ್ದು ದೇವಸ್ಥಾನ ಅಲ್ಲೇ, ಪರ್ಮನೆಂಟಾಗಿ ಅವ್ರು ಯಾವಾಗಲೂ ಅಲ್ಲೇ ಹೋಗೋದು. ಬಟ್ ಇಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು, 8 o'clock ಆಗಿತ್ತು ನಾವು ಮನೆ ಬಿಟ್ಟಾಗಲಿ ಅಂತ ಹೇಳಿಬಿಟ್ಟು. ತುಂಬ ದೂರ ಆಗುತ್ತೆ ಅಲ್ಲಿ ಹೋಗಿ ಬರೋದಕ್ಕೆ. ಇನ್ನೂ ಚರಿಗೆ ಬೇರೆ ಊಟ ಮಾಡಿಸಿರಲಿಲ್ಲ, ಅದಕ್ಕೆ ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ವಸಂತಪುರದಲ್ಲಿರೋ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ. ಇದು ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ನಿಯರ್ ಬೈ ವಸಂತಪುರ ಇರೋರಿಗೆ ಗೊತ್ತಿರುತ್ತೆ. ವಸಂತ ವಲ್ಲಭರಾಯ ದೇವಸ್ಥಾನ ಮತ್ತು ಸಾಯಿಬಾಬಾ ಟೆಂಪಲ್ಲು ಎರಡೂ ಪಕ್ಕನೇ ಇದೆ. ಇಲ್ಲಿ ಜನ ನೋಡ್ಬೋದು ನೀವು ಎಷ್ಟು ಕ್ಯೂ ಇತ್ತು ಅಂದರೆ 1-1.5 ಕಿಲೋಮೀಟರ್ವರೆಗೂ ಕ್ಯೂ ಇತ್ತು. ಸೊ ಇಲ್ಲಿ ಹೋಗಿ ಯಾವಾಗ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ರಘು ಕೇಳಿದೆ ಸ್ಪೆಷಲ್ ಎಂಟ್ರಿ ಏನಾರು ಇದೆಯಾ ಕೇಳಿ ನೋಡೋಣ ಅಂತ. ಅಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ಸ್ಪೆಷಲ್ ಎಂಟ್ರಿ ಇರಲಿಲ್ಲ. ಸೊ ನಾರ್ಮಲ್ ದರ್ಶನನೇ ಮೇ ಬಿ ಒಂದು 11-11:30 ಆಗಿರೋದು. ಸೊ ನಾನು ಹಾಗೆ ಹೊರಗಡೆಯಿಂದನೇ ಅಲ್ಲಿ ದೇವರದ್ದು ಫೋಟೋ ಇತ್ತಲ್ಲ ಅದನ್ನೇ ನೋಡಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಲಾದರೂ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ ನಾವು ಅಲ್ಲಿಂದ. ಸೊ ಅದಾದಮೇಲೆ ರಘು ನನಗೆ ಪ್ರಾಮಿಸ್ ಮಾಡಿದರು ದೇವಸ್ಥಾನಕ್ಕಂತೂ ಹೋಗೋಣ, ಬಟ್ ರಶ್ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಎನಿವೇ ನಮಗೆ ಸಾಯಿಬಾಬಾ ದರ್ಶನ ಮಾಡೋಕ್ಕಾಗಲಿಲ್ಲ. ಅಂದ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು. ಸೊ ಅದಾದಮೇಲೆ ಇವತ್ತು ಪೌರ್ಣಮಿ ಇದ್ದದ್ರಿಂದ ನಾವಿಲ್ಲಿ ಪ್ರೀವಿಯಸ್ ಇದ್ದಿದ್ದು ಏರಿಯಾ ಬಂದು ತುರಹಳ್ಳಿ. ಸೊ ಅಲ್ಲಿ ಪ್ರತ್ಯಂಗಿರ ಟೆಂಪಲ್ ಅಂತ, ಇದು ಬಂದು ತುಂಬಾ ಪವರ್ಫುಲ್ ದೇವರು. ಸೊ ಇಲ್ಲಿ ನಾನು ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆನಲ್ಲಿ ದೀಪ ಹಚ್ತಾ ಇದ್ದೆ. ಸೊ ಇಲ್ಲಿ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಅದಾದಮೇಲೆ ದೇವರ ದರ್ಶನ ಮಾಡೋಣ ಅಂತ ಹೇಳಿ ದರ್ಶನ ಎಲ್ಲ ಮಾಡಿದ್ವಿ. ಮಂಗಳಾರತಿ ಟೈಮ್ ಕರೆಕ್ಟಾಗಿ ಹೋದ್ವಿ, ಇನ್ನೇನು ಕ್ಲೋಸಿಂಗ್ ಟೈಮ್ ಆ್ಯಕ್ಚುಲಿ. ಇಲ್ಲೇನು ಕಾಣಿಸ್ತಿದೆ ಅಗ್ನಿಕೊಂಡ, ಅಲ್ಲಿ ಮೆಣಸಿನ್ಕಾಯಿ ಹೊಗೆನ ಹಾಕ್ತಾರೆ ಅಮ್ಮನಿಗೆ ಪ್ರತಿ ಅಮಾವಾಸ್ಯೆನಲ್ಲಿ. ತುಂಬಾ ಪವರ್ ಇರುತ್ತೆ, ಬಟ್ ಒಂದಿಷ್ಟು ಕೂಡ ಘಾಟ್ ಆಗೋದಿಲ್ಲ. ಸೊ ದರ್ಶನ ಎಲ್ಲ ಮಾಡಿ ಸೊ ಹಾಗೆ ಕೂತ್ಕೊಂಡೆ. ಬಟ್ ಏನಂತ ಹೇಳಿದ್ರೆ ದೇವ್ರನ್ನೆಲ್ಲ ತೋರ್ಸೋದಕ್ಕಾಗಲ್ಲ, ಇದು ತುಂಬ ಪವರ್ಫುಲ್ ಇರೋದ್ರಿಂದ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಅಲ್ಲಿ ಹೋಗಿದ್ದೆ ಒಂದು, ಆಗಿದ್ದೆ ಒಂದು. ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಆ ರಶ್ ನೋಡಿಬಿಟ್ಟು ಖಂಡಿತವಾಗ್ಲೂ ದರ್ಶನ ಮಾಡೋಕ್ಕೆ ಹೋಗಿದ್ದಿದ್ರೆ ಒಂದು 11-11:30 ಆಗಿರ್ತಿತ್ತು. ಸೊ ಅದಕ್ಕೆ ಹೆಂಗಿದ್ರು
ಪ್ರತ್ಯಂಗಿರ ಟೆಂಪಲ್ ಅಲ್ಲೇ ನಿಯರ್ ಬೈ ಇರೋದು. ಸೊ ಅದು ತುಂಬಾ ಪವರ್ಫುಲ್ ದೇವರು. ನಾನು ಪ್ರತಿ ಮಂಗಳವಾರ ಶುಕ್ರವಾರ ಹೋಗಿ ನಿಂಬೆಹಣ್ಣು ದೀಪ ಹಚ್ತಿದ್ದೆ ಆ ಟೆಂಪಲಲ್ಲಿ. ಎನಿವೆ ಅಲ್ಲೋಗಿ ದರ್ಶನ ಮಾಡ್ಕೊಂಡು ಬಂದೆ. ಬಟ್ ದೇವ್ರನ್ನ ಯಾವುದೇ ಥರ ತೋರಿಸೋದಕ್ಕೆ ಅಲ್ಲಿ ಅಲೋ ಇರಲಿಲ್ಲ. ಬಟ್ ಹೊರಗಡೆ ಅಂದರೆ ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೀನಿ, ವೀಡಿಯೋನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇದಾಗಿತ್ತು ಈವ್ನಿಂಗಿಂದ ವ್ಲಾಗು. ತುಂಬ ಸಿಂಪಲ್ ಪುಟ್ಟ ವಿಡಿಯೋ ಆಗಿರುತ್ತೆ, ತುಂಬ ಏನು ಲೆಂತಿ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.